ಕೆಲಸ ಅಲ್ಲ? ಈ ಮಂತ್ರಿಗಳಿಗೆ ಏನು ಕೆಲಸ ಅಲ್ಲ? ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನು ನೇರವಾಗಿ ಯೋಗ್ಯರಂತಂದು ಕೂಡಿಸ್ರಲ್ಲ. ಮೇಲ್ಮನೆಯಿಂದ ಯಾಕೆ ಮಾಡಿದ್ವಿ ನಾವು? ಮೇಲ್ಮನೆಯಲ್ಲೇ ಸಜ್ಜನರು ಯೋಗ್ಯರು ಇವತ್ತು ಮೇಲ್ಮನೆ ಸಹ ರಾಜಕಾರಣಿಗಳೊಳಗೆ ಹೋಗ್ತಾರೆ ದುಡ್ಡು ಕೊಟ್ಟು ಒಳಗೆ. ನೋಡಿರಿ, ಮಲ್ಯನಂತ ರಾಜ್ಯಸಭಾ ಸದಸ್ಯ ಮಲ್ಯ ಗೊತ್ತಲ್ಲ, ಇಲ್ಲಿ ಎಷ್ಟು ತೊಗೊಂಡು ಹೋಗ್ಬಿಟ್ಟ ದೇಶದಿಂದ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ, ಈ ರಾಜಕಾರಣಿಗಳು, ಬಂಡವಾಳಶಾಹಿಗಳು, ದುಡ್ಡಿದ್ದಂಥವ್ರು ಇವರು ಯಾಕೆ KPSC ಅಲ್ಲ UPSC ಅಲ್ಲ? ಇವ್ರದ್ದು ಏನು ಕೆಲಸ? ಇದ್ರ ಒಳ್ಳೆಯದು UPSC ಇಲ್ಲಿವರೆಗೆ. ಈಗ ಅಲ್ಲಿಯೂ ಹೆಸರು ಕೆಡ್ತಾ ಇದ್ದ ಆಮದು ಬೇರೆ ಪೇಪರ್ ಲೀಕು ಅದು ಇದು 108. ಅದರಲ್ಲೂ UPSC ಪಾಸ್ ಆಗಿಲಾರ್ದ ಯಾರೋ ಒಬ್ಬರು ಅನುಭವ ಭಾಳ ಬುದ್ಧಿವಂತರು, ಒಳ್ಳೆಯ ವ್ಯವಹಾರಸ್ಥರು, ತಿಳುವಳಿಕೆ ಅವರು ಅಂಥವ್ರು ಸಹಿತ UPSC ಒಳಗೆ ಸೇರಿಸಿ IAS ಅಧಿಕಾರಿಗಳು ಮಾಡ್ತಾ ಇರುವಂಥ ಮೋದಿಯವರ ಸರ್ಕಾರ ಎಂಥ ತಪ್ಪು ಮಾಡಿತಪ್ಪ ಅಂದರೆ, UPSC ತಮ್ಮ ಮನೆಯ ಒಂದು ಆಳನ್ನಾಗಿ ಮಾಡುವ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ದು ಖಂಡನಾರ್ಹ ವಿಷಯ. ಇದನ್ನು ಯಾರೂ ಮಾತಾಡೋದು ಇಲ್ಲಲ್ರಿ. ಇದು ನೋವಿನ ವಿಷಯ. ವಿರೋಧ ಪಕ್ಷ ದೊಡ್ಡದು ಮಾಡಬೇಕಾಗಿದೆ ಅಷ್ಟೇ, ಏನೋ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ. KPSC ಅಷ್ಟೇ, KPSC ಎಷ್ಟು ಸ್ವಚ್ಛ ಆಗಬೇಕಾಯ್ತು. ಅದನ್ನೆಲ್ಲ ಆರೋಪ ಮಾಡೋದು ನೋಡಿದರೆ ಈಗ ಮತ್ತೆ ಸಿಗ್ತಾನೆ ಇದ್ದಾರೆ ಆರೋಪ ಮೇಲೆ. ನಾವು ಮಾಡ್ತಾ ಇರ್ತೀವಿ. ಸಾಹುಕಾರದಿಂದ ತನ್ನ ಮಗಳನ್ನ ಸೇರಿಸಲು ಏನು ಮಾಡಿದರು? ತಮ್ಮ ಮಗಳನ್ನ ಸೇರಿಸಲು ಈ ಒಂದು ತಮ್ಮ ಇನ್ಕಮ್ ಸರ್ಟಿಫಿಕೇಟ್ ಸಹಿತ ಸಿದ್ಧಿ ಹೋಗ್ಬಿಟ್ರಪ್ಪ. ಕಣ್ಣಿ ಕಾಣು ಇನ್ನೂ ಅನೇಕ, ಅದರಲ್ಲೂ ಮುಖ್ಯವಾಗಿ ಕ್ಲಾಸ್ 1 ಕ್ಲಾಸ್ 2 ಅಂತೀವಿ ನಾವು ವಿಶೇಷವಾಗಿ. ಅಥವಾ ಈ ಪ್ರಥಮ ದರ್ಜೆ ಆಯ್ಕೆ ಇವರ ಗುಮಾಸ್ತರಾಗಿರ್ಬೋದು ಅಥವಾ ಈ PTOಗಳಾಗಿರ್ಬೋದು, ಇವೆಲ್ಲರೂ ನೆಲಕ್ಕೆ ಒಂದಿಷ್ಟೆಲ್ಲ ಮಾಡಿ ಒಳ್ಳೆಯ ನೆಲದ ಸುದ್ದಿ ಬರೋದ್ರೊಳಗೆ ಈಗ ಮತ್ತೆ ಅಲ್ಲೂ ಒಂದು ಪೋಸ್ಟಿಗೆ 1 ಕೋಟಿ 2 ಕೋಟಿ, AC ಬೇಕಾದ್ರೆ ಕೋಟಿ, ತಹಸೀಲ್ದಾರ್ ಬೇಕಾದ್ರೆ ಕೋಟಿ. ಏನ್ರಿ ಇದೆಲ್ಲ? ಇದು ಕಾರಣಕರ್ತರು ಯಾರು? KPSC ಅಲ್ಲ. KPSCಯಲ್ಲೇ ಈ ನೇಮಿಸುವಂತಹ ರಾಜಕಾರಣಿಗಳು ಯಾರಿಗೆ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲೋ, ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರು ಮೇಯ್ದಗಾಗಿ ಬಿಟ್ಟಂಥ ಒಂದು ಆಡಂಬಲ ಆಗಿದೆ. KPSC ಅಂತಂದ್ರೆ ಏನಾಗಿದೆ ಇವತ್ತಂದ್ರೆ, ಈ ರಾಜಕಾರಣದಲ್ಲೇ ಏನಪ್ಪ ಇದು ಮುಖ್ಯಮಂತ್ರಿಗಳಿಗೆ ಸ್ಪರ್ಧೆ ಮಾಡೋರನ್ನ ಇಲ್ಲಿ ತಂದು ಕೂಡಿಸ್ಬಿಡು. ಮೈ ಯಾರು ದುಡ್ಡು ಪಾಪ ಅಲ್ಲೇ ಈವನ್ ಅಲ್ಲಿ ದುಡ್ಡು ನಡೆಯೋದೇ ಇಲ್ಲ ಅಂದರೆ ಯಾರು ಖರ್ಚು ಮಾಡ್ಲಿಕ್ಕೆ ಹೋಗೋದಿಲ್ಲ, ಕುಂತ ಅಭ್ಯಾಸ ಮಾಡ್ತಾರೆ. ಇಲ್ಲಪ್ಪ ಇಲ್ಲಿ ಪ್ರಾಮಾಣಿಕ ನಡೀತದೆ ಅಂಥವು ಆದವ್ರು ಯಾಕೆ ಕರೆಕ್ಟ್ ಆಗ್ತಾಯಿಲ್ಲ? ಇದು ಇಂಜಿನಿಯರಿಂಗ್ ನೋಡ್ರು, ಇಂಜಿನಿಯರ್ ಆಗಿರೋ ಕಿರಿ ಇಂಜಿನಿಯರು ಮತ್ತು ಪಾಪ BE ಮಾಡಿರ್ತಾರೆ, ಎಷ್ಟೋ ಎಲ್ಲರೂ ಮಾಡಿರ್ತಾರೆ. ಅದನ್ನು BE ಪಾಸ್ ಆದವ್ರಿಗೆ ಇವು ಸಾಧ್ಯ ಆಗ್ತದೆ. ಅದರಲ್ಲೂ ಇವತ್ತು ದುಡ್ಡು ಹಂಚೋದ್ರಿಂದಾಗೆ ಯೋಗ್ಯರಿಗೆ ಪ್ರಾಮಾಣಿಕರಿಗೆ ಅವಕಾಶ ಹೋಗೋದು ಇಬ್ಬರು ಸಿಕ್ಕರಷ್ಟೇ. ಇನ್ನೂ ಎಷ್ಟೋ ಜನ ಇರ್ತಾರೆ ಸಿಗೋದಿಲ್ಲ. ಒಂದು ದೊಡ್ಡ ಹಿಂಡದ್ರಿಲ್ಲೇ ಜಾಲದ ಒಂದು ಏನೋ ಕಾಲ್ಫಾರ್ಮ್ ಮಾಡಿದ್ರೆ ಅದ್ರ ಹಿಂದೆ ಒಂದು ಪೋಸ್ಟಿಂದ 80 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷ ಕೋಟಿ, ತಹಸೀಲ್ದಾರ್ ಕೋಟಿಗಟ್ಟಲೆ, AC 2 ಕೋಟಿ, ಈ ರೀತಿ ಅದರಲ್ಲೂ ಸಬ್ ರಿಜಿಸ್ಟ್ರಾರ್ದಂತೆ ಮುಗಿದು ಹೋಗ್ಬಿಟ್ಟು ಹರಾಜಿಗಾಗ್ತಾರೆ. ಹರಾಜು ಮಾಡೋರು ಹರಾಜು ಅಧಿಕಾರಿಗಳು ಮಾಡ್ತಾರೆ ರೀ. ಎಲ್ಲ